ಎಲ್ಲರಿಗೂ ವಂದನೆಗಳು. ಭಗವದ್ಗೀತೆ. ಭಗವದ್ಗೀತೆ ಈ ಪದದ ಅರ್ಥ ಭಗ ಅಂದರೆ ಐಶ್ವರ್ಯ ಅಥವಾ ಸಂಪತ್ತು. ಭಗವತ್ ಅಂದರೆ ಆ ಐಶ್ವರ್ಯವನ್ನು ಹೊಂದಿರುವಂಥವ. ಯಾವ ಗೀತೆ ಐಶ್ವರ್ಯದಿಂದ ಕೂಡ್ಯದ, ಯಾವ ಗೀತೆ ಜ್ಞಾನದ ಸಂಪತ್ತಿನಿಂದ ಕೂಡ್ಯದ, ಅದಕ್ಕೆ ಭಗವದ್ಗೀತೆ ಅಂತ ಕರೆಯೋದು. ಅಂಥ ಭಗವದ್ಗೀತೆಯನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಆ ಭಗವದ್ಗೀತೆಯ 15ನೇ ಅಧ್ಯಾಯ, ಅದರ ಹೆಸರು ಪುರುಷೋತ್ತಮ ಯೋಗ. ಪುರುಷ ಅಂದರೆ ಮನುಷ್ಯ ಅಥವಾ ಜೀವಿ. ಪುರುಷೋತ್ತಮ ಅಂದರೆ ಆ ಪುರುಷರಲ್ಲಿಯೇ ಉತ್ತಮನಾಗಿರುವಂಥವ. ಅವನಿಗೆ ನಾವು ದೇವರು ಅಂತ ಕರೆಯೋದು, ಅವನಿಗೆ ನಾವು ಪರಮಾತ್ಮ ಅಂತ ಕರೆಯೋದು. ಆ ಪರಮಾತ್ಮ ಹೇಗಿರ್ತಾನ, ಏನು ಮಾಡ್ತಾನ, ಇದರದ್ದು ಎಲ್ಲವನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ತೀವಿ. ಈಗಾಗಲೇ 2 ಶ್ಲೋಕಗಳನ್ನು ನೋಡೇವಿ. ಇವತ್ತು 3ನೇ ಶ್ಲೋಕ ಮತ್ತು 4ನೇ ಶ್ಲೋಕವನ್ನು ನೋಡ್ತೀವಿ. ಈ 2 ಶ್ಲೋಕಗಳು ಏನು ಹೇಳ್ತಾವು ಅಂದ್ರೆ, ಒಟ್ಟು 2 ವಸ್ತುಗಳಂತೂ ಅದಾವ. ಒಂದು ಪರವಸ್ತು, ಅದಕ್ಕೆ ಪರಮಾತ್ಮ ಅಂತ ಕರೆಯೋದು. ಇನ್ನೊಂದು ಈ ನಮ್ಮ ಕಣ್ಣಿಗೆ ಕಾಣುವಂಥ ಪ್ರಪಂಚ. ಪರಮಾತ್ಮ ಹೇಗದಾನು ಅಂದ್ರೆ, ಪರಮಾತ್ಮ ಆತ ನಿತ್ಯ ಅದಾನ, ಅವನಿಗೆ ಸಾವಿಲ್ಲ, ಆತ ಯಾವಾಗಲೂ ಇರುವಂಥವ. ಪ್ರಕೃತಿ ಹೇಗದ ಅಂದರೆ, ಈಗಿದ್ದಂಗೆ ಇದು ಮತ್ತೊಂದು ಕ್ಷಣಕ್ಕೆ ಇರೋದಿಲ್ಲ, ಇದು ಬದಲಾಗ್ತಾ ಇರ್ತದೆ. ಇನ್ನು ಸುಖ ಈ ಪ್ರಪಂಚದಲ್ಲಿ ಐತಂತೀವಲ್ಲ, ಸುಖ ಪ್ರಪಂಚದಲ್ಲಿಲ್ಲ, ಪರಮಾತ್ಮನಲ್ಲಿ ಇರುವುದು. ಈ ಪ್ರಪಂಚದ ಕಡೆ ಗಮನವನ್ನು ಕಡಿಮೆ ಮಾಡಿ ಪರಮಾತ್ಮನತ್ತ ಗಮನವನ್ನು ಹರಿಸಬೇಕು ಅನ್ನೋದನ್ನು ಈ 2 ಶ್ಲೋಕಗಳು ಹೇಳ್ತಾವೆ. ನೋಡ್ರಿ, ಅವರು ಎಷ್ಟು ಚಂದ ಹೇಳ್ತಾರೆ. 3ನೇ ಶ್ಲೋಕ, ನ ರೂಪಮಸ್ಯೇಹ ತಥೋಪಲಭ್ಯತೆ, ನ ರೂಪಮಸ್ಯೋಪತಥೋಪಲಭ್ಯತೆ, ನಾಂತೋರ್ನ ಚಾದಿರ್ ನ ಚ ಸಂಪ್ರತಿಷ್ಠಾ, ಅಶ್ವತ್ಥಮೇನಂ ಸುರೂಢಮೂಲಂ, ಅಸಂಗಶಸ್ತ್ರೇನ ದೃಢೇನ ಚಿತ್ವಾ. ಇದು 3ನೇ ಶ್ಲೋಕ. 4ನೇದು, ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪುರುಷ ಪ್ರವೃತ್ತಿ. 3ನೇ ಶ್ಲೋಕದಲ್ಲಿ ಏನು ಹೇಳ್ತಾರೋ ಅಂದ್ರೆ, ನಾವೇನು ಈ ಪ್ರಪಂಚ ತಿಳ್ಕೊಂಡೇವೆಲ್ಲ ಇದು ಸುಖರೂಪ ಐತಿ ಅಂಥೇಳಿ, ಇದು ಸುಖರೂಪ ಇಲ್ಲ. ನ ರೂಪ ಮಸ್ಯೇಹ ತಥೋಪಲಭ್ಯತೆ, ಮತ್ತು ಇದು ಶಾಶ್ವತ ಅಂತ ತಿಳ್ಕೊಂಡೇವಲ್ಲ, ನಾಂತೋರ್ಣ ಚಾದಿರ್ ನ ಚ ಸಂಪ್ರತಿಷ್ಠ. ಈ ಪ್ರಪಂಚಕ್ಕೆ ಆದಿನೂ ಇಲ್ಲ, ಅಂತ್ಯವೂ ಇಲ್ಲ. ಹಿಂದೆ ಇತ್ತು, ಇನ್ನು ಮುಂದೂ ಇರ್ತದಂತ ಹೇಳಲಿಕ್ಕೇ ಆಗೋದಿಲ್ಲ. ಇದು ಹೀಗೆ ಕಣ್ಣಿಗೆ ಕಾಣುವಂಥದ್ದಷ್ಟೇ. ಇದು ಇಂಥದ್ದೊಂದಿದು ವೃಕ್ಷ, ಇದು ಅಶ್ವತ್ಥ ವೃಕ್ಷ. ಇದು ಪ್ರಪಂಚ, ಇದು ನಮಗೆ ಸುಖ ರೂಪದಲ್ಲಿ ಕಾಣ್ತದೆ, ಆದರೆ ಸುಖ ರೂಪದಲ್ಲಿ ಇಲ್ಲ. ಅದನ್ನೇ ಬಸವಣ್ಣವರು ಹೇಳಿದರು. ನಂದು ಹೇಗಾಗೈತಿ ಅಂದರೆ, ಈ ಪ್ರಪಂಚವನ್ನು ನಂಬಿರುವಂಥ
ವಿಷಯಗಳನ್ನು ನಂಬಿರುವಂಥ ಜೀವಿದು ಏನಾಗ್ತೈತಿ ಪರಿಸ್ಥಿತಿ ಅಂದರೆ, ಕಪ್ಪೆ ಸರ್ಪನ ನೆಳಲಲ್ಲಿಪ್ಪಂತೆನಗಾಯಿತ್ತಯ್ಯ. ಒಂದು ಕಪ್ಪಿ ಅದು ನೆರಳು ಬೇಕಂತ ಹೇಳಿ ಹಾವಿನ ಹೆಡಿ ಕೆಳಗನೆ ನೆರಳದ ಅಂತ ಅಲ್ಲಿ ಹೋಯಿತು ಅಂತ. ಹಾವಿನ ಹೆಡೆ ಕೆಳಗಡೆ ಎಂದರೆ ನೆರಳಿರ್ತದೆ ಏನು? ಅದು ಹಾವು ಇದ್ರ ದಾರಿ ಕಾಯ್ಕೊಂತ ಕುಳಿತಿತ್ತು. ಕಪ್ಪೆ ಸರ್ಪನ ನೆಳಲಲ್ಲಿಪ್ಪಂತೆನಗಾಯಿತ್ತಯ್ಯ. ಅಕಟಕಟ ಸಂಸಾರ ವ್ರತ ಹೋಯಿತ್ತಲ್ಲ. ಇಂದೆನ್ನ ರಕ್ಷಿಸು ಕೂಡಲ ಸಂಗಮ ದೇವ. ನನ್ನ ಸಂಸಾರವೇ ವ್ಯರ್ಥವಾಗಿ ಹೋಯಿತು. ಯಾವುದು ನಮ್ಮನ್ನು ನಾಶ ಮಾಡುವುದಿತ್ತು, ಯಾವುದರಲ್ಲಿ ವಿಷ ತುಂಬಿಕೊಂಡಿತ್ತು, ಅದರಲ್ಲೇನೆ ನೆರಳೈತಿ ಸುಖ ಐತಿ ಅಂತ ತಿಳ್ಕೊಂಡಿವಿ. ನೋಡ್ರಿ ಹೇಗಿರಬೇಕು. ಅದನ್ನೇ ಅವರು ಗೀತೆಯಲ್ಲಿ ಹೇಳ್ತಾ ಇರುವುದು, ಇದನ್ನು ನೀನು ತಿಳ್ಕೊಂಡಂಗೆ ಇಲ್ಲ ಈ ಪ್ರಪಂಚ. ಜ್ಞಾನಿಗಳೇ ಹೆಂಗೆ ತಿಳ್ಕೊಂಡಾರ ನೀನು ಸ್ವಲ್ಪ ಯೋಚನೆ ಮಾಡುವ. ಅವರ ಬಸವಣ್ಣವ್ರ ಮುಂದೆ ಹೇಳ್ತಾರೆ, ಹೆಂಗದ ಇದು ಅಂತಂದ್ರೆ, ವಿಷಯ ಅನ್ನುವಂಥ ಈ ಪ್ರಪಂಚದ ಸುಖ ಹೆಂಗೈತಿ ಅಂದ್ರೆ, ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊನಗನಂತೆ. ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊನಗನಂತೆ. ಕಂಡಡೆ ಬಿಡದು ತನ್ನ ಮುನ್ನಿನ ಸ್ವಭಾವವನ್ನು, ಈ ನಾಯಿತನವನ್ನು ಮಾನಿಸು ಕೂಡಲ ಸಂಗಮ ದೇವ. ಒಂದು ಕತ್ತಿಯದ, ಆ ಕತ್ತಿಗೆ ತುಕ್ಕು ಹಿಡಿಬಾರ್ದು ಅಂತ ಹೇಳಿ ತುಪ್ಪ ಹಚ್ಚಿಟ್ಟಾರ. ಆನಂತರ ಮ್ಯಾಲೊಂದು ಅದಕ್ಕೆ ಕೌಚಿ ಹಾಕಿದಾರ, ಓರೆ ಹಾಕಿದಾರ. ಒಂದು ದಿವಸ ಆ ಓರೆಯನ್ನು ತೆಗೆದು ಕತ್ತಿ ಹಂಗ ಇಟ್ಟಿದ್ರು. ಒಂದು ನಾಯಿ ವಾಸನೆ ಬಂತ ನಾಯಿಗೆ. ಅದು ಕತ್ತಿ ನೋಡ್ತು, ತುಪ್ಪದ ವಾಸನೆ ಬಂತು. ತುಪ್ಪದ ಅಂತ ಹೇಳಿ ಕತ್ತಿ ನೆಕ್ಕಾಕ ಶುರು ಮಾಡಿತು. ಕತ್ತಿಯ ಓರೆ ಭಾಳ ಹರಿತಿತ್ತು. ಅದು ಹೇಗೆ ನೆಕ್ಕುತ್ತಿತ್ತು ಹಾಗೆ ಸಾವಕಾಶವಾಗಿ ನಾಲಿಗೆ ಕತ್ತರಿಸ್ತಿತ್ತು. ನಾಲಿಗೆಯಿಂದ ರಕ್ತ ಬರ್ತಿತ್ತು. ಅವಾಗ ಆ ರಕ್ತವನ್ನು ಕುಡಿತಿತ್ತಲ್ಲ ಅದು ನಾಯಿ, ಏನು ತಿಳ್ಕೊತಿತ್ತು ಅಂದ್ರೆ ತುಪ್ಪ ಬರಾಕತ್ತೈತಿ ಅಂತ ತಿಳ್ಕೊಂಡಿತ್ತು. ಕತ್ತಿ ಒಳಗ ಖಡ್ಗದ ಒಳಗ ತುಪ್ಪಿಲ್ಲ, ಆದ್ರೆ ತುಪ್ಪ ತನ್ನ ರಕ್ತನೇ ತುಪ್ಪ ಅಂತ ನಾಯಿ ಕುಡಿಯಾಕತ್ತೈತಲ್ಲ, ಹಂಗೆ ಪ್ರಪಂಚದೊಳಗ ಸುಖದ ತುಪ್ಪ ಐತಿ ಅಂತ ಹೇಳಿ ಈ ಜೀವಿ ಮನುಷ್ಯ ನೆಕ್ಕಾಕತ್ಯಾನ. ತನ್ನ ರಕ್ತನೇ ತಾ ಕುಡ್ಯಾಕತ್ಯಾನ, ಸುಖದ ತುಪ್ಪ ಕುಡ್ಯಾಕತ್ತೇನಿ ಅಂತ ಭಾವಿಸಾಕತ್ಯಾನು. ಈ ನಾಯಿತನವನ್ನು ಮಾನಿಸು, ಈ ನಾಯಿತನವನ್ನು ಬಿಡಿಸು ನನಗೆ ಅಂತ ಅವರು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ನೋಡ್ರಿ ಹೇಗದ ಅದು ಸಂಸಾರ. ಈ ಪ್ರಪಂಚ ಅನ್ನೋದು ನಾವೇನು ನೋಡ್ತೀವಲ್ಲ ಹಂಗಿಲ್ಲ. ಇದು ಕಣ್ಣಿಗೆ ಕಾಣುವಂಗಿಲ್ಲ. ಕಣ್ಣಿಗೆ ಕಾಣುವಂಗಿತ್ತು ಅಂದ್ರೆ ನಾವು ಎಲ್ಲರೂ ಸುಖ ಪಡ್ತಿದ್ದೀವಿ, ಶಾಶ್ವತವಾಗಿ ಸುಖ ಪಡ್ತಿದ್ದೀವಿ. ಅದಕ್ಕೆ ಅವರು ಎಲ್ಲ ಮಹಾತ್ಮರು ಅದನ್ನೇ ಹೇಳುವುದು. ಅಲ್ಲಮ್ಮ ಪ್ರಭುದೇವರು ಸಹಿತ ಹೇಳಿದರು. ಅವರು ಬಹಳ ದೊಡ್ಡ ಅನುಭಾವಿಗಳು. ಇಡೀ ಎಲ್ಲ ಭಾಗವನ್ನು ತಿರುಗಾಡಿದರು, ನಿರಾಭಾರಿಯಾಗಿ ಸುತ್ತಿದರು. ಅವರಿಗೆ ಬಯಲ ಯೋಗಿಗಳಂತ ಕರಿತಿದ್ದರು. ಏನೇನೂ ಇರಲಿಲ್ಲ ಅವ್ರ ಹತ್ತಿರ. ಎಲ್ಲರನ್ನ ಎಚ್ಚರಿಸುವಂಥ ಕೆಲಸ ಮಾಡಿದರು. ಈ ಕಡೆನೂ ಸೊಲ್ಲಾಪುರಕ್ಕೆ ಬಂದರು. ಇಲ್ಲಿನೂ ಬಾಲಗಾಂವದಲ್ಲಿನೂ ಇದ್ದರು ಅಂತ ಹೇಳ್ತಾರೆ. ಅಂಥ ಅಲ್ಲಮ್ಮ ಪ್ರಭುದೇವರು ಅವ್ರು ಹೇಳ್ತಾರೆ, ಹೆಂಗಾಗೈತಿ ಅಂತಂದರೆ ಈ ಮನುಷ್ಯಂದು ಈ ಪ್ರಪಂಚದೊಳಗೆ ಸುಖ ಕಾಣುವಂಥ ಮನುಷ್ಯನ ಪರಿಸ್ಥಿತಿ ಹೆಂಗಾಗೈತಿ ಅಂದರೆ, ಅರಗಿನ ಪುತ್ಥಳಿಯನ್ನು ಉರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ. ಅಗೆ ಎಂಬೋ
ಬಾವಿಯ ಅಗೆಯಿಂಬೋ. ಬಾವಿ ಅಗೆದಾತ ಸತ್ತ, ಬಾವಿ ಬತ್ತಿತ್ತು. ಇದು ಕಾರಣ ನೆರೆ ಮೂರು ಲೋಕವೆಲ್ಲ ಬರು ಸೂರ್ಯ ಹೋಯಿತು ಗುಹೇಶ್ವರ. ಅವರು ಒಂದು ಒಗಟಿನ ವಚನವನ್ನು ಹೇಳ್ತಾರೆ. ಒಂದು ಅರಗಿನ ಗೊಂಬೆದ ಅಂತ ಪುತ್ಥಳಿ, ಅರಗಿನ ಪುತ್ಥಳಿ, ಒಂದು ಅರಕದ ಪುತ್ಥಳಿ ಮಾಡ್ಯಾರ. ಅದರ ಒಳಗೆ ಒಂದು ಮನಸ್ಸದ ಅರಗಿನ ಪುತ್ಥಳಿ ಉರಿಕೊಂಡಡೆ, ಅದಕ್ಕೊಂದು ಉರಿ ಹತ್ತೈತಿ. ಆನಂತರ ನೀರಿಗೆ ನೀರಡಿಕೆ ಆಗ್ಯದ. ಉದಕ ಅಂದ್ರೆ ನೀರು. ಉದಕ ಬಾಯಾರಿ ಬಳಲುತ್ತಿದೆ. ಉದಕಕ್ಕೆ ನೀರಿಗೆ ನೀರಡಿಕೆ ಆಗ್ಯದ. ಬಾವಿ ತೆಗಿಬೇಕು ಅಂತ ಬಾವಿ ತೆಗಿತಾರ, ನೀರ ಬೀಳುವುದಿಲ್ಲ. ಯಾರು ಬಾವಿ ತೆಗೆದಿದ್ರು ಅವ ಸತ್ತ. ಮತ್ತು ಕೊನೆಗೆ ಹೆಂಗಿತ್ತು ಅಂದ್ರೆ ಬಾವಿ ಬತ್ತಿತ್ತು, ಬಾವಿಯಾಗ ನೀರು ಉಳಿಲಿಲ್ಲ. ಈಗಿದು ಅರಗಿನ ಗೊಂಬೆ ಅಂದ್ರೆ ಈ ದೇಹ. ಅರಗಿನ ಪುತ್ಥಳಿಯನ್ನು ಉರಿಕೊಂಡಡೆ. ಈ ಅರಗಿನ ಗೊಂಬೆಗೆ ಕಾಲ ಅನ್ನುವಂಥ ಉರಿ ಹತ್ಯದ, ಬೆಂಕಿ ಹತ್ಯದ. ಉದಕ ಬಾಯಾರಿ ಬಳಲುತ್ತಿದೆ ಅಂದ್ರೆ ಮನಸ್ಸಿಗೆನೆ ನೀರಡಿಕೆ ಆಗ್ಯದ. ಅದು ನೀರಿಗೆ ನೀರಡಿಕೆ ಆದಂಗ. ಅದೇ ಸುಖ ಕೊಡಬೇಕಾಗಿತ್ತು, ಅದಕ್ಕೆ ನೀರಡಿಕೆ ಆಗ್ಯದ. ಆನಂತರ ಈ ಜೀವಿ ಅಗೆ ಎಂಬೋ, ಬಾವಿಯ ಅಗೆ ಎಂಬೋ ಅಂತ ತಿಳಿದು ಜೀವಿ ನೀರು ಸಿಗಲಿ ಅಂತ ಬಾವಿ ತೋಡ್ತಾನೆ. ಸಂಸಾರ ಇದೇನು ಪ್ರಪಂಚ ಮಾಡೋದಲ್ಲ, ಇದು ಬಾವಿ ತೋಡುವುದು. ನೀರು ಸಿಗ್ತದಂತ ಹೇಳಿ ತೋಡಿದ, ಬಾವಿ ತೋಡಿದ, ಆಯುಷ್ಯ ಎಲ್ಲ ಮುಗಿತು, ಕೊನೆಗೆ ಸತ್ತ. ಆಯುಷ್ಯ ಮುಗಿದು ಹೋಯಿತು. ನೀರರೆ ಸಿಕ್ಕು ಅಂತ ಹೇಳಿ ನೋಡ್ತಾನ, ಬಾವಿನೂ ಬತ್ತಿತ್ತು. ಇದು ನಂದು ಒಬ್ಬರದೇ ಕಥೆ ಅಲ್ಲ, ಮೂರೂ ಲೋಕದಾಗ ಎಲ್ಲರದು ಹಿಂಗ ಆಗೈತಿ ಅಂತ. ನಾವೆಲ್ಲರೂ ಬಾವಿ ತೋಡಿದವ್ರೆ. ಎಲ್ಲರಿಗೂ ನೀರಡಿಕೆ ಆಗಿತ್ತು, ಎಲ್ಲರೂ ಬಾವಿ ತೋಡಿದೀವಿ. ಜೀವನದ ತುಂಬ ಬಾವಿ ತೋಡುವುದೇ ಆಯಿತು. ನೀರು ಸಿಕ್ಕಾವು ಅಂತ ಯೋಚಿಸಿದ್ವಿ, ನೀರು ಸಿಗಲಿಲ್ಲ. ಹಿಂಗೆ ಮೂರೂ ಲೋಕವೆಲ್ಲ ಬರು ಸೂರ್ಯ ಹೋಯಿತು ಅಂತ. ನೋಡ್ರಿ ಅವ್ರದ್ದು ಹೇಗ. ಅರಗಿನ ಪುತ್ಥಳಿಯನ್ನು ಉರಿಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ. ಅಗೆ ಎಂಬೋ, ಬಾವಿಯ ಅಗೆ ಎಂಬೋ. ಬಾವಿ ಅಗೆದಾತ ಸತ್ತ, ಬಾವಿ ಬತ್ತಿತ್ತು. ಇದು ಕಾರಣ ನೆರೆಯ ಮೂರು ಲೋಕವೆಲ್ಲ ಬರು ಸೂರ್ಯ ಹೋಯಿತು ಅಂತ. ಅಲ್ಲಮ್ಮ ಪ್ರಭುದೇವರು ಅದನ್ನೇ ಹೇಳುವುದು. ಪ್ರಪಂಚ ಹೇಗದ ಇದು? ನ ರೂಪ ಅಸ್ಯೇಹ ತಥೋಪಲಭ್ಯತೆ. ಇದು ಕಣ್ಣಿಗೆ ಹೆಂಗೆ ಕಾಣ್ತದ ಹಂಗಿಲ್ಲ. ಇದಕ್ಕೆ ಆದಿ ಇಲ್ಲ, ಇದಕ್ಕೆ ಅಂತಿಲ್ಲ, ಮತ್ತು ಇದು ಸ್ಥಿರವಾಗಿಯೂ ಇರುವುದಿಲ್ಲ. ಈಗ ಹಿಂಗೆ ಕಾಣ್ತದಂದ್ರೆ ಹಿಂಗಿಲ್ಲ ಇದು. ಈಗ ಇವು ಹೂಗಳು ಹೀಗೆ ದೂರಿಯಿಂದ ನೋಡಿದ್ವಿ ಅಂದ್ರೆ ಕೆಂಪು ಕಾಣ್ತಾವ. ಬಹಳ ಸಮೀಪದಿಂದ ನೋಡಿದ್ವಿ ಅಂದ್ರೆ ಕೆಂಪು ಅನ್ನೋದು ಏನಿಲ್ಲ ಇದ್ರಾಗ. ದೂರಿಯಿಂದ ಹೀಗೆ ನೋಡ್ತೀವಿ ಅಂತ ಕೆಂಪು ಕಾಣ್ತದೆ. ಹಾಗೆ ನಮ್ಮ ಶರೀರನೂ ದೂರದಿಂದ ನೋಡ್ತೀವಿ ಅಂತ ಕಪ್ಪವೋ ಕೆಂಪವೋ ಚಂದವೋ ಮತ್ತೆಂಗೋ ಕಾಣ್ತದೆ. ಆದರೆ ಹಿಂಗೆ ಶರೀರ ಇಲ್ಲ ಇದು. ಅಕ್ಕ ಮಹಾದೇವಿ ಅವರು ಹೇಳಿದರು. ಅದಕ್ಕೆ ಅವರು ಪಾಪ ಸಣ್ಣ ವಯಸ್ಸಿನಾಗೇ ಹೋದರು ಶ್ರೀಶೈಲಕ್ಕೆ. 16-17 ವರ್ಷದಲ್ಲಿ ಭಾಳ ಸುಂದರ ಶರೀರ ಅವ್ರದ್ದು. ಅವಾಗ ಎಲ್ಲರೂ ನೋಡ್ತಿದ್ರು, ಕೇಳ್ತಿದ್ರಲ್ಲ. ಆಕೆ ಹೆಣ್ಮಗಳು ಹೇಳಿದಳು, ಯಾಕೆ ಈ ಶರೀರಕ್ಕೆ ಇಷ್ಟು ಮೋಹ? ಇದ್ರಾಗ ಏನದ ಅಂತದ? ಇದೇನದ? ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವದ ಹಡಿಕೆ, ಸುಡಲಿ ದೇಹವ. ಒಡಲವಿಡುದು ಕೆಡದಿರು ಮರಳೆ, ಚನ್ನ ಮಲ್ಲಿಕಾರ್ಜುನನ ಅರಿಯದೆ. ಒಡಲವಿಡುದು ಕೆಡುದಿರು ಮರುಳೆ, ಚನ್ನ ಮಲ್ಲಿಕಾರ್ಜುನನು ಅರಿಯದೆ ಅಂತ.
ಇದು ಅಮೇಧ್ಯದ ಮಡಿಕೆ, ಹೊಲಸದಿಂದ ತುಂಬಿರುವಂಥ, ಅಮೇಧ್ಯ ಅಂದರೆ ಹೊಲಸದಿಂದ ತುಂಬಿರುವಂಥ ಒಂದು ದೊಡ್ಡ ಗಡಿಗೆ. ಮಡಿಕೆ ಅಂದರೆ ದೊಡ್ಡ ಗಡಿಗೆ, ಹರವಿ. ಮೂತ್ರದ ಕುಡಿಕೆ, ಕುಡಿಕೆ ಅಂದರೆ ಸಣ್ಣ ಗಡಿಗೆ. ನೋಡ್ರಿ ಹಂಗೆ ಚಂದ, ಕನ್ನಡ ಭಾಷೆ ಎಷ್ಟು ಚಂದ ಅದು. ಮಡಿಕೆ ಕುಡಿಕೆ ಎರಡೂ ಒಂದೇ ಅಲ್ಲ ಅವು. ಮಡಿಕೆ ಅಂದರೆ ದೊಡ್ಡದು ಹರವಿ, ಅದು ಎಲ್ಲ ಅಮೇಧ್ಯ ಹೊಲಸು ತುಂಬಿರುವಂಥ ಹರವಿ. ಇನ್ನು ಕುಡಿಕೆ ಅಂದರೆ ಇದು ಸಣ್ಣದು, ಅದು ಮೂತ್ರದ ಕುಡಿಕೆ, ಮೂತ್ರ ತುಂಬಿರುವಂತಹ ಕುಡಿಕೆ. ಆನಂತರ ಏನದ, ಎಲುವಿನ ತಡಿಕೆ. ತಡಿಕೆ ಅಂದರೆ ಚಾಪಿ, ಹಂದ್ರ. ಎದರದ ಹಂದ್ರ? ಚಾಪಿ ಅಂದರೆ ಎಲುವುಗಳ ಹಂದ್ರ. ಇದರೊಳಗೆ ಏನದ? ಎಲು ಅದ. ಎಲುವನ್ನು ಹಿಂಗೆ ಜೋಡಿಸ್ಯಾರ. ಆನಂತರ ಕೀವದ ಹಡಿಕೆ, ದುರ್ಗಂಧಿತವಾಗಿರುವಂಥದ್ದು, ಕೀವದಿಂದ ತುಂಬಿರುವಂಥದ್ದು. ಸುಡಲಿ ದೇಹವ, ಈ ಒಡಲವಿಡುದು ಕೆಡುವುದಿರು ಮನುಷ್ಯನೇ ಮರುಳೆ, ಚನ್ನ ಮಲ್ಲಿಕಾರ್ಜುನನ ಅರಿ ಅಂತ ಅಕ್ಕ ಮಹಾದೇವಿ. ನೋಡ್ರಿ ಹೇಗದ. ನಮಗೆಲ್ಲರಿಗೂ ಚಲೋ ಕಾಣಿಸ್ತಾ ಇದಾವಲ್ಲ, ನಮಗಿದು ಸಂಸಾರನೇ ಸತ್ಯ ಕಾಣಿಸ್ತದ. ಯಾಕೆ ಹಿಂಗೆ ಕಾಣಿಸ್ತೈತಿ ಅಂತಂದ್ರೆ ಅದಕ್ಕೊಂದು ಕಾರಣ ಅದ. ನಾವು ಎಲ್ಲರೂ ಸಂಸಾರದಾಗ ಅದೇವೆ ಅಂತಲೇ ಅದು ಚಂದ ಕಾಣಿಸಕತ್ತೆ. ಒಬ್ಬರು ಯಾರೇ ಅಕ್ಕ ಮಹಾದೇವಿ ಅಂತವರು, ಅಲ್ಲಮ್ಮ ಪ್ರಭುದೇವರಂಥವರು, ಬಸವಣ್ಣವ್ರಂಥವರು, ವ್ಯಾಸ, ವಾಲ್ಮೀಕಿ ಅಂತವ್ರು ಹೇಳಿದ್ರಂದ್ರೆ ಅದು ನಮಗೆ ಸರಿ ಅನಿಸೋದಿಲ್ಲ. ಇಬ್ಬರು ಗೆಳೆಯರಿದ್ದರು, ಬಹಳ ಆತ್ಮೀಯ ಗೆಳೆಯರವರು. ಅದರಾಗ ಒಬ್ಬನಿಗೆ ತಲೆ ಕೆಟ್ಟಿತು, ಹುಚ್ಚು ಹಿಡಿತು. ಅವನಿಗೆ ಹುಚ್ಚರ ಆಸ್ಪತ್ರೆಯಾಗ ಹಾಕಿದರು. ಇವ ಗೆಳೆಯ ಇದ್ದಲ್ಲ ಪಾಪ ಮನಸ್ಸಿಗೆ ಹಚ್ಕೊಂಡ, ನನ್ನ ಗೆಳೆಯನಿಗೆ ಹುಚ್ಚು ಹಿಡಿತು ಅಂತ ತಿಳಿದು ನೋಡೋಣ ಮಾತಾಡ್ಸಕ್ಕೆ ಹೋಗೋಣಂತ ಹುಚ್ಚರ ಆಸ್ಪತ್ರೆಗೆ ಹೋದ. ಅಲ್ಲಿ ಇವ ಇದ್ದ. ಅವನಿಗೆ ನೋಡಿ, ಏನಪ್ಪ ನಾವಿಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದೀವಿ, ನಿನಗೆ ಹುಚ್ಚು ಹಿಡಿಬಾರ್ದಾಗಿತ್ತು, ನನ್ನ ಮನಸ್ಸಿಗೆ ಭಾಳ ನೋವು ಆಗ್ತೈತಿ ಅಂತಂದಿವ. ಅವ ಹುಚ್ಚರ ಆಸ್ಪತ್ರೆಯಲ್ಲಿರುವಂಥ ಗೆಳೆಯ ಏನು ಹೇಳಬೇಕು? ಅವ ಹೇಳಿದ, ನೋಡು ಇಲ್ಲಿ ನಾವು ಏನು ಒಳಗಡೆ ಅದಾವಿಲ್ಲ ಆಸ್ಪತ್ರೆಗೆ ಇರುವವರು, ನಾವೆಲ್ಲರೂ ಬುದ್ಧಿವಂತರು. ಆಸ್ಪತ್ರೆ ಬಿಟ್ಟು ಹೊರಗೇನದಾರಲ್ಲ ನಿಜವಾದ ಹುಚ್ಚರಂದ್ರೆ ಅವರು. ತಾವು ಹೇಳಿ, ನಾವು ಒಳಗಿರೋರೆಲ್ಲರೂ ಬುದ್ಧಿವಂತರದೇವಿ, ಶಾಣ್ಯಾರದೇವಿ. ಹೊರಗಿರೋರೆಲ್ಲರೂ ಹುಚ್ಚರು. ಅದು ಹುಚ್ಚರ ಲಕ್ಷಣ ಅಂತ, ತಮಗೆ ಹುಚ್ಚು ಹಿಡ್ದೈತೆ ಅಂತ ಅನಿಸೋದಿಲ್ಲ ಅವರಿಗೆ. ಹಂಗೆ ಸಂಸಾರ ಮಾಡೋರ ಲಕ್ಷಣ ಏನು ಅಂದ್ರೆ ನಾವು ಸತ್ಯದೊಳಗನೆ ಅದೇ ಅಂತ ತಿಳ್ಕೊಳ್ತಾರೆ. ಯಾರಿದು ಅಸತ್ಯ ಅದ, ಅಸುಖ ಅದ, ದುಃಖ ಅದ, ಅಶಾಶ್ವತ ಅದ ಅಂತ ಯಾರು ಹೇಳ್ತಾರ ಅವನಿಗೆ ಹುಚ್ಚು ಹಿಡ್ದತ್ತೆ ಅಂತ ಹುಚ್ಚರ ಆಸ್ಪತ್ರೆಗೆ ಹಾಕ್ತಾರೆ. ಇದರೊಳಗೆ ಏನು ಯಾವುದು ಚಿತ್ರ ಅದಾವ ನೋಡೋಣ ಹೇಳ್ರಿ. ನಾವೆಲ್ಲ ಮೊಬೈಲ್ದಾಗ ನೋಡ್ತೀವಿ, ಏನು ಸುಂದರ ರೂಪಗಳಿರ್ತಾವ, ಹೊರಗಡೆ ನೋಡಿದ್ರೆ ಹಾಗೆ ಇರ್ತಾವೇನು? ಮದುವೆ ಆಗಾಗ ಎಲ್ಲ ಬಣ್ಣ ಪಣ್ಣ ಹಚ್ಕೊಂಡು ಹೆಂಗೆ ಇರ್ತಾರೆ ಹಾಗೆ ಮುಂದೆ ಜೀವನ ಇರ್ತದೇನು? ಬಿಸಿಲು ಕುದುರೆ ಅದು. ಮತ್ತು ಇದರ ಅರ್ಥ ಬಣ್ಣ ಹಚ್ಕೊಳ್ಬಾರ್ದು ಅಂತಲ್ಲ, ಹಚ್ಕೊಳ್ಬೇಕು. ಹಚ್ಕೊಂಡವ್ರಿಗೆ ಗೊತ್ತಿರಬೇಕು, ನೋಡೋರಿಗೆ ಗೊತ್ತಿರಬೇಕು ಇದು ಬಣ್ಣ ಐತಿ ಹೋಗ್ತದೆ, ಇದು ಖಾಯಂ ಇರೋದಿಲ್ಲ. ಎಷ್ಟು ದಿವಸ ಅಂತ ಬಣ್ಣ ಹಚ್ಚೋದು, ಎಷ್ಟು ದಿವಸ ಅಂತ ಹೊರಗಡೆ ನಾವು ಅದನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಅದ? ಮೊಬೈಲ್ದಾಗ ನೋಡೋಕ್ಕಷ್ಟೇ ಚಂದ, ಹೊರಗೆ ನೋಡಿದಂದ್ರೆ ಗಾಬರಿ ಆಗಬೇಕಾಗ್ತದೆ. ಹಂಗದ ಇದು ಪ್ರಪಂಚ. ಇದು ನೋಡಲಿಕ್ಕೆ ನಾವು ಹೆಂಗದ ಹಂಗೆ ತಿಳ್ಕೊಂಡಿವಲ್ಲ, ಅದರಂಗಿಲ್ಲ. ಅದಕ್ಕೆ ನೀ ಏನು ಮಾಡು ಅಂದರೆ ಅಸಂಗ ಶಸ್ತ್ರೇನ ದೃಢೇನ ಚಿತ್ವ. ಚಿತ್ವ ಅಂದರೆ ಕತ್ತರಿಸು, ಈ ಪ್ರಪಂಚವನ್ನು ಕತ್ತರಿಸು. ಪ್ರಪಂಚ ಅನ್ನುವಂಥ ಅಶ್ವತ್ಥ ವೃಕ್ಷವನ್ನು ಕತ್ತರಿಸು. ಅಸಂಗ ಶಸ್ತ್ರೇನ, ಅಸಂಗ ಶಸ್ತ್ರ ಅದು, ಶಸ್ತ್ರದ ಹೆಸರೇ ಅಸಂಗ. ಅಂದರೆ ಇದನ್ನು ಬಿಟ್ಟು ಬಿಡಬೇಕು, ಇದನ್ನು ಜೋಡಿ ಕೂಡಬಾರ್ದು. ಅಸಂಗ ಶಸ್ತ್ರೇನ ದೃಢೇನ, ಮತ್ತು ದೃಢವಾಗಿ ಕತ್ತರಿಸಿ ಬಿಡಿದ ನನ್ನ. ಇಲ್ಲಾದರೆ ಇದನ್ನು ಹಚ್ಕೊಂಡಿ ಅಂತಂದರೆ ಏನಾಗ್ತದೆ? ಇದು ಭಾಳ ಮೂಲ ಅದ. ಸುವಿರೂಢ ಮೂಲಂ,
ಇದು ಬಹಳ ಆಕರ್ಷಕ ಅದ, ಭಾರಿ ಗಟ್ಟಿಯಾಗಿ ಹಿಡಿತದ. ಅದಕ್ಕೆ ಅದು ಯಾರನ್ನೂ ಬಿಡುವುದಿಲ್ಲ. ಅದು ಬಹಳ ದೃಢ ಮನಸ್ಸು ಮಾಡಿ ಗಟ್ಟಿ ಮಾಡಿ ಬಿಟ್ಟರೆ ಮಾತ್ರ ಅದು ಅದನ್ನು ಬಿಡಲಿಕ್ಕೆ ಸಾಧ್ಯ. ಅದು ಇಲ್ಲಾದ್ರೆ ಬಿಡುವುದಿಲ್ಲ. ಅಸಂಗ ಶಸ್ತ್ರೇನ, ಅದರಲ್ಲಿ ಸಂಗ ಇರಬಾರ್ದು, ಮಮತಾ ಇರಬಾರ್ದು. ಅದರ ಅರ್ಥ ನಾವು ಪ್ರಪಂಚವನ್ನೆಲ್ಲ ಬಿಡಬೇಕಂತಲ್ಲ, ತಿಳ್ಕೊಂಡಿರಬೇಕು. ಚೀನಾ ದೇಶಕ್ಕೆ ಬುದ್ಧನ ಒಬ್ಬ ಶಿಷ್ಯ ಬೋಧಿ ಧರ್ಮ ಅಂತ ಚೀನಾ ದೇಶಕ್ಕೆ ಹೋದ. ಅಲ್ಲೇ ಆತನ ಪ್ರಭಾವ ಬಹಳ ಆಯಿತು. ಅನೇಕ ಜನ ಶಿಷ್ಯರಾದರು. ಒಂದು ಸಲ ಅಲ್ಲಿ ಒಬ್ಬ ರಾಜ, ಆತನ ಹೆಸರು ಬೂ ಅಂತ ರಾಜ, ಚೀನಾ ದೇಶದವ ಆತ ಈತನ ಪ್ರಭಾವ ಕೇಳಿ ಆತನೂ ಉಪದೇಶ ಪಡಿಬೇಕಂತ ತಿಳಿದು ಈ ಬೌದ್ಧ ಭಿಕ್ಷುವನ್ನು ತನ್ನ ಅರಮನೆಗೆ ಆಮಂತ್ರಿಸಿದ. ಈತ ಬೋಧಿ ಧರ್ಮ ಅರಮನೆಗೆ ಬಂದ. ಆತ ಎಲ್ಲ ಆತಿಥ್ಯವನ್ನು ಮಾಡಿದ ರಾಜ. ಆನಂತರ ಅವನಿಗೆ ಕೇಳಿದ, ಭಿಕ್ಷುಗೆ ಕೇಳ್ತಾನ, ನನಗೆ ಜೀವನದಲ್ಲಿ ಒಂದು ಉಪದೇಶವನ್ನು ಹೇಳಬೇಕು, ನಾನು ಏನು ಮಾಡಬೇಕು, ಈ ಬದುಕಿನ ಏಳಿಗೆ ಯಾವುದರಿಂದ ಆಗ್ತದ, ನೀವು ಉಳಿದ ಎಲ್ಲ ಶಾಸ್ತ್ರ ಹೇಳಕ್ಕೆ ಹೋಗ್ಬೇಡ್ರಿ, ನನಗೆ ಅಷ್ಟು ಸಮಯ ಇಲ್ಲ, ಒಂದು ಮಾತಿನಾಗಿ ಹೇಳಬೇಕು, ಹಾಗೇನ್ರ ಒಂದು ಉಪದೇಶವನ್ನು ಹೇಳ್ರಿ ಅಂತಂದ. ಆವಾಗ ಆ ಬೋಧಿ ಧರ್ಮ ಹೇಳ್ತಾನೆ ಅವನಿಗೆ, ನೀ ಏನು ಮಾಡಬೇಕಾಗಿತ್ತು ಅಂದರೆ ನೀ ಹುಟ್ಟಬಾರ್ದಾಗಿತ್ತು. ಇದ ಒಂದು ಉಪದೇಶ, ನೀ ಹುಟ್ಟಬಾರ್ದಾಗಿತ್ತು. ಇವಂದ ಹುಟ್ಟೇನಲ್ಲ ಈಗ, ಮತ್ತು ಎಲ್ಲರೂ ಹುಟ್ಟುವುದು ಚಲೋ ಅಂತ ಹೇಳ್ತಾರಲ್ಲ, ಹುಟ್ಟೇನೀಗ, ಇದು ನಿನ್ನ ಉಪದೇಶ ಸರಿ ಆಗೋದಿಲ್ಲ, ಇನ್ನೊಂದು ಏನರ ಹೇಳುವ. ಅವಾಗ ಇವ ಹೇಳ್ದ, ಈಗ ನೀ ಆದಷ್ಟು ಬೇಗ ಸಾಯಬೇಕು ಅಂತ. ಅವ ಗಾಬರಿ ಅದ, ಸಾಯಲಿಕ್ಕೆ ಯಾರು ಬಯಸ್ತಾರ? ಇದು ಎಂಥ ಉಪದೇಶ? ಏನರ ಪೂಜೆ ಮಾಡು, ಶಾಸ್ತ್ರ ಕೇಳು ಅಂತ ಹೇಳಿದ್ರೆ ಇನ್ನೂ ಸರಿ. ಮೊದಲನೇ ಮಾತು ನೀ ಹೇಳ್ತಿ ಹುಟ್ಟಬಾರ್ದಾಗಿತ್ತು ಅಂಥೇಳಿ, ಈಗ ಹುಟ್ಟೇನಿ, ಏನೂ ಮಾಡೋಕ್ಕಾಗೋದಿಲ್ಲ. ಎರಡನೇ ಉಪದೇಶ ಹೇಳು ಅಂತಂದ್ರೆ ಬೇಗ ಸಾಯ್ಬೇಕಂತ ಹೇಳ್ತೀರಿ, ಎಂಥ ಉಪದೇಶ ಅಂತ. ಅವಾಗ ಅವನು ಭಿಕ್ಷು ಹೇಳಿದ, ನೋಡು, ಸಾಯುವುದಂದ್ರೆ ಈಗೇನು ನೀ ವಸ್ತುಗಳಲ್ಲಿ ಸಿಕ್ಕ ಹಾಕೊಂಡದೆಯಲ್ಲ, ಇದು ನನ್ನದು, ಇದು ಅವ್ರದ್ದು, ಇದು ಚಂದದ, ಅದು ಇದು ಅಂತ ಹೇಳಿ ಅದ ಅಲ್ಲ, ಇದರಿಂದ ಮುಕ್ತನಾಗಿಬಿಡು, ಅದಕ್ಕೆ ಸಾಯುವುದು ಅಂತಾರೆ. ನಾನು ಸತ್ತನಂತ ತಿಳ್ಕೊಂಡು ಕೆಲಸ ಮಾಡು, ನಾನು ಇಲ್ಲಂತನೇ ಬದುಕು, ಇಲ್ಲಾದ್ರೆ ನಾನು ಹಾಗದ ಹೀಗದ ಅಂತ ಹೊರಟೆ ಅಂದರೆ ಬಹಳಷ್ಟು ನೋವನ್ನು ಅನುಭವಿಸಬೇಕಾಗ್ತದೆ. ಅದು ನಿನ್ನನ್ನು ನಿರ್ವಾಣ ಮಾಡುವುದಿಲ್ಲ, ನಿನ್ನನ್ನು ಮುಕ್ತನನ್ನಾಗಿ ಮಾಡುವುದಿಲ್ಲ. ನೋಡ್ರಿ ಅವ್ರದ್ದು ಹೇಗೆ ಉಪದೇಶ ಅದು. ಇದಕ್ಕೆ ಅಸಂಗ ಅಂತ ಕರೀತಾರೆ. ಅಸಂಗ ಶಸ್ತ್ರೇನ ದೃಢೇನ ಚಿತ್ವ. ಈ ಅಶ್ವತ್ಥ ಅನ್ನುವಂಥ ಸಂಸಾರ ಅನ್ನುವಂಥ ಅಶ್ವತ್ಥ ವೃಕ್ಷವನ್ನು ಅಸಂಗ ಅಂದರೆ ವಿರಾಗದಿಂದ, ವೈರಾಗ್ಯದಿಂದ, ವೈರಾಗ್ಯ ಅನ್ನುವಂಥ ಶಸ್ತ್ರದಿಂದ ಇದನ್ನು ಕತ್ತರಿಸಬೇಕು. ಮತ್ತು ಇದು ಹೇಗದ ಅಂತ ಮೊದಲು ತಿಳ್ಕೊ. ಈ ವೃಕ್ಷ ಹೀಗೆ ಹೆಂಗೆ ಕಣ್ಣಿಗೆ ಸುಂದರ ಕಾಣ್ತದೆ, ಸುಖರೂಪ ಕಾಣ್ತದೆ, ಶಾಶ್ವತ ಕಾಣಿಸ್ತದೆ, ಹಂಗೆ ಈ ವಿಶ್ವವೃಕ್ಷ ಇಲ್ಲ. ಇದು ಬಹಳ ಆಕರ್ಷಕ ಅದ. ಅದು ಮನುಷ್ಯನಲ್ಲಿ ಒಂದು ಸಲ ವಿರಾಗ ಬಂತು ಅಂದ್ರೆ ಬಹಳ ಆನಂದದಿಂದ ಜೀವನ ಸಾಗಿಸ್ತಾನೆ ಮನುಷ್ಯ. ಅವಾಗ ಅವನಿಗೆ ಏನು ಬಹಳ ಬೇಕಂತ ಅನಿಸೋದನೇ ಇಲ್ಲ. ಡಯೋಜನಿಸ್ ಅಂತ ಒಬ್ಬ ಸಂತಿದ್ದ. ಆತ ಮೈ ಮೇಲೆ ಬಟ್ಟೆ ಹಾಕೊಳ್ತಿರ್ಲಿಲ್ಲ, ನಗ್ನಾಗೆ ತಿರುಗಾಡ್ತಿದ್ದ. ಕೈಯಾಗ ಒಂದು ಭಿಕ್ಷಾ ಪಾತ್ರೆ ಮತ್ತು ಒಂದು ಕಮಂಡಲ್ ಇರ್ತಿತ್ತು. ನೀರು ಕುಡ್ಲಿಕ್ಕೆ ಕಮಂಡಲ್ ಇರ್ತಿತ್ತು, ಭಿಕ್ಷಾ ಬೇಡಿ ಉಣ್ಲಿಕ್ಕೆ ಭಿಕ್ಷಾ ಪಾತ್ರೆ ಇತ್ತು. ಹೀಗೆ ಹೊರಟಿದ್ದ. ಒಂದು ಸಲ ಒಂದು ಹೊಳೆ ಸಮೀಪ ಒಂದು ನಾಯಿ ನೀರು ಕುಡಿತಿತ್ತು. ಆ ನಾಯಿ ನೀರು ಕುಡಿದ ನೀವು ನೋಡಿದ. ಅವಾಗ ಯೋಚನೆ ಮಾಡಿದ, ಈ ನಾಯಿ ನೀರು ಕುಡಿತದ, ಅದಕ್ಕೇನು ಪಾತ್ರೆನ ಅವಶ್ಯಕತೆ ಇಲ್ಲ.
ನಾನು ಸುಮ್ಮನೆ ಇದನ್ನು ಪಾತ್ರೆ ಇಟ್ಟುಕೊಂಡಾನೆ ಅಂತ ತಿಳಿದು ಅವನೇನು ಒಂದು ನೀರಿನ ಕಮಂಡಲ್ ಇಟ್ಟುಕೊಂಡಿದ್ದ, ಕಮಂಡಲನೂ ಬಿಟ್ಟ, ಭಿಕ್ಷಾ ಪಾತ್ರೆನೂ ಬಿಟ್ಟ. ಎಷ್ಟು ಅವಶ್ಯಕತೆ ಅದ ಅಂತ ನಾವೇನು ತಿಳ್ಕೊಳ್ತೇವಲ್ಲ ಅಷ್ಟು ಅವಶ್ಯಕತೆ ಇಲ್ಲ. ಆತ ಬಟ್ಟೆನೂ ಬಿಟ್ಟಿದ್ದ, ಉಳಿದ ಏನು ವಸ್ತುಗಳನ್ನು ಇರಲಿಲ್ಲ, 2 ವಸ್ತುಗಳು ಮಾತ್ರ ಇದ್ದು. ಆದರೆ ಅದ್ರೂ ಸಹಿತ ಇರದಾದ್ರೆ ಅವು ಇರದಾದ್ರೂ ಬದುಕಲಿಕ್ಕೆ ಬರ್ತೈತಿ ಅಂತ ಹೇಳಿ ಅವುಗಳನ್ನು ಬಿಟ್ಟ. ಅದು ವಿರಾಗ. ಅಸಂಗ ಶಸ್ತ್ರೇನ, ವಿರಾಗ ಅನ್ನುವಂಥ ಶಸ್ತ್ರದಿಂದ ಈ ಅಶಾಶ್ವತವಾದಂಥ ಅಸುಖ ರೂಪವಾದಂಥ ಅಶ್ವತ್ಥ ವೃಕ್ಷವನ್ನು ಕತ್ತರಿಸಬೇಕು. ಇದು 3ನೇ ಶ್ಲೋಕದ ಅರ್ಥ. ಇನ್ನು ಏನು ಮಾಡಬೇಕು ಅಂತ 4ನೇ ಶ್ಲೋಕದಲ್ಲಿ ಅವ್ರು ಏನು ಹೇಳ್ತಾರೋ ಅಂದ್ರೆ, 4ನೇ ಶ್ಲೋಕದಲ್ಲಿ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ. ಇನ್ನು ಒಂದು ಕೆಲಸ ಏನು ಮಾಡು ಅಂದರೆ, ಯಾವುದನ್ನು ನೀ ಕೂಡಿದಿ ಅಂದರೆ ಹೋಗಿ ಹೊಳ್ಳಿ ಬರುವುದಿಲ್ಲ. ಯಸ್ಮಿನ್ ಗತಾ ನಿವರ್ತಂತಿ ಭೂಯಃ ನ ನಿವರ್ತಂತಿ ಭೂಯಃ. ಒಂದನ್ನು ಕೂಡಿದ್ರೆ ಮನುಷ್ಯ ಹೊಳ್ಳಿ ಬರುವುದಿಲ್ಲ. ಆ ವಸ್ತುವಿಗೆ ತತ್ ಅಂತ ಕರೀತಾರೆ. ತತ್ ಪದ ಅದು, ತತ್ ಪದ ಅದು, ಶ್ರೇಷ್ಠ ಪದ ಅದು. ಅದಕ್ಕೆ ಪುರುಷ ಅಂತ ಕರೆಯೋದು. ಆ ಪುರುಷನನ್ನು ನೀನು ಕೂಡಿಕೋ. ಪ್ರಪದ್ಯ ಅಂದರೆ ಆ ಪುರುಷನಿಗೆ ಶರಣಾಗು. ತತತ್ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಆ ಪುರುಷ ಅದಾನಲ್ಲ, ಅವನೊಮ್ಮೆ ನಾವು ಕೂಡಿದೀವಿ ಅಂದರೆ ಹೊಳ್ಳಿ ಬರುವುದಿಲ್ಲ. ಯದ್ಗತ್ವಾ ನ ನಿವರ್ತಂತೆ ಅಂತ ಹೇಳ್ತಾರೆ. ಅದಕ್ಕೆ ಒಮ್ಮೆ ಹಾದೀವಿ ಅಂದರೆ ಹೊಳ್ಳಿ ಬರುವುದಿಲ್ಲ. ಅಲ್ಲಿ ಒಮ್ಮೆ ಉಂಡಿವಿ ಅಂದರೆ ಮತ್ತೆ ಅದನ್ನು ಉಣ್ಬೇಕಂತ ಅನಿಸೋದಿಲ್ಲ. ಅದು ಆನಂದವೇ ಆನಂದ. ಆ ಪದಕ್ಕೆ ತತ್ ಪದ ಅಂತ ಕರೀತಾರೆ. ಆ ತತ್ ಪದವನ್ನು ನೀನು ಪಡೆದುಕೋ, ಅದಕ್ಕೆ ನೀನು ಶರಣಾಗತನಾಗು. ಆವಾಗ ಆ ಮನುಷ್ಯನಿಗೆ ಭಯ ಇರುವುದಿಲ್ಲ, ಶೋಕ್ ಇರುವುದಿಲ್ಲ. ಆತ ನಿಶ್ಚಿಂತನಾಗಿ ಇರ್ತಾನೆ. ಆ ತತ್ ಪದವನ್ನು ಪಡೆದಿರುವ ಇನ್ನು ಈ ಪ್ರಪಂಚದಲ್ಲಿ ಇರೋ ತನಕ, ಜೀವ ಇರೋ ತನಕ ಅವ ಹೆಂಗೆ ಬದುಕ್ತಿರ್ತಾನೋ ಅಂದರೆ ಸತ್ತಂಗೆ ಬದುಕ್ತಿರ್ತಾನೆ. 1857ರಲ್ಲಿ ಒಬ್ಬ ಸನ್ಯಾಸಿ ಇದ್ದ. 1857ರಾಗ ಬ್ರಿಟಿಷರು ಮತ್ತು ಇಲ್ಲಿಯ ಕೆಲವು ಜನರಿಗೆ ಮಧ್ಯದಲ್ಲಿ ಹೋರಾಟ ನಡೆದಿತ್ತಲ್ಲ. 1857ರ ಆಂದೋಲನ ನಡೆದಿತ್ತು. ಆವಾಗ ಬ್ರಿಟಿಷರ ಸೇನಾ ಎಲ್ಲ ಕಡೆ ಎಲ್ಲರನ್ನ ತಪಾಸಣೆ ಮಾಡ್ತಿದ್ರು. ಯಾರ್ಯಾರು ದೇಶಕ್ಕೆ ಅಂದ್ರೆ ಅವರಿಗೆ ವಿರೋಧವಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಜೈಲಿಗೆ ಹಾಕ್ತಿದ್ರು. ಅಂಥ ಮನುಷ್ಯ ಅಂಥ ಕಾರ್ಯವನ್ನು ಮಾಡುವಾಗ ಕೂಡ್ರಿ ಅವಾಗ ಈ ಸನ್ಯಾಸಿ ಇದ್ರಲ್ಲ, ಇವರು ದಾರಿಯಿಂದ ಹೊರಟಿದ್ರು. ಅಲ್ಲಿ ಬ್ರಿಟಿಷರ ಸೈನಿಕರು ನಿಂತಿದ್ದರು. ಅವರು ಈ ಸನ್ಯಾಸಿಯನ್ನು ಕರೆದ್ರು. ಯಾರಣಿ ಅಂತ ಕೇಳಿದರು. ಅವಾಗ ಅವನ ಸನ್ಯಾಸಿ ಅವತ್ತು ಮೌನಿದ್ದ, ಮಾತಾಡ್ತಿರ್ಲಿಲ್ಲ. ಅವ್ರೇನು ತಿಳ್ಕೊಂಡ್ರು ಸೈನಿಕರಂದ್ರೆ ಇವ ಮೌನದಾನಂದ್ರೆ ಸಂಶಯ ಬಂತ ಅವರಿಗೆ. ಇವನು ಒಬ್ಬ ಹೋರಾಟಗಾರನೇ ಇರಬೇಕು ಅಂತ. ಆ ಹೋರಾಟದಲ್ಲಿ ಬಹಳಷ್ಟು ಜನ ಸನ್ಯಾಸಿಗಳು ಇದ್ದರು. ಇವ ಮಾತನಾಡಲಿಲ್ಲ. ನಿಂದೇನು ಪತ್ತ ಅದ ಹೇಳಂತಂದ್ರು ಏನೂ ಹೇಳಲಿಲ್ಲ, ಸುಮ್ಮನೆ ನಿಂತಿದ್ದ. ಅವಾಗ ಅವರು ಇವನಿಗೆ ಎದೆಗೆ ಬರ್ಚಿ ಚುಚ್ಚಿದ್ರು. ಅವ್ರ ಕೈಯಲ್ಲಿ ಬರ್ಚಿತ್ತು, ಬರ್ಚಿಯನ್ನು ಚುಚ್ಚಿದ್ರು. ಆ ಸಮಯದಲ್ಲಿ ನೀವು ಏನು ಹೇಳಬೇಕು? ತತ್ವಮಸಿ ಶ್ವೇತಕೇತು ಅಂತ ಹೇಳಿದ. ತತ್ವಮಸಿ ಅಂದರೆ ನಾನು ಆ ಪರಮ ಸತ್ಯನಾದನೇ ಶ್ವೇತಕೇತು ಅಂತ ಉಪನಿಷತ್ತಿನ ಮಾತದು. ತತ್ವಮಸಿ ಶ್ವೇತಕೇತು ಅಂತ ಅವ್ರು ಕೇಳಿದ್ರು, ಅವ ಏನಿನ್ನು ದೇಹ ಬಿಡಬೇಕು. ಅವಾಗ ಅವ್ರು ಕೇಳಿದ್ರು, ಏನು ಹೇಳಿದ್ರು, ಇದರ ಅರ್ಥ ಏನು ಅಂತ. ನೀವು ನನ್ನ ದೇಹಕ್ಕೆ ಬರ್ಚಿ ಚುಚ್ಚಿ ಮುಗಿಸಿಬಿಡ್ತೀರಿ, ಆದರೆ ನಾನು ತತ್ ಸ್ವರೂಪದನಿ, ನಾನು ಸಾಯುವಂಥವಲ್ಲ. ನಾನು ಈಗ ಹುಟ್ಟೇ ಇಲ್ಲ, ಸಾವೇ ಇಲ್ಲ.
ಅದು ನಿಮ್ಮ ದೃಷ್ಟಿಯಲ್ಲಿ ಅಷ್ಟೇ. ಅದಕ್ಕೆ ತತ್ ಪದ ಅಂತ ಕರೀತಾರೆ. ಮನುಷ್ಯ ಈಗ ಸಾಯ್ತಾನಲ್ಲ, ಈ ಸಾವು ಅನ್ನೋದು ಸುಳ್ಳದು, ಹುಟ್ಟು ಅನ್ನೋದೂ ಸುಳ್ಳದು. ನಾವೀಗ ಹುಟ್ಟಿದ್ವಿ ಮತ್ತು ಹಿಂದೆ ಇರಲಿಲ್ಲ. ಏನು ಹಿಂದೆ ಇರಲಿಲ್ಲ ಅಂದ್ರೆ ಹೊಸಬರು ಎಲ್ಲಿಂದ ಬಂದೀವಿ? ನಾವೀಗ ಸಾಯ್ತೀವಿ, ಮರೆಯಾಗಿ ಹೋಗ್ತೀವಿ ಅಂದ್ರೆ ಎಲ್ಲಿ ಹೋಗ್ತೀವಿ? ಎಲ್ಲಿ ಹೋಗಂಗಿಲ್ಲ, ಬದಲಾವಣೆ ಆಗ್ತೀವಿ ಅಷ್ಟೇ. ಮೊದಲು ನಾವು ನೀರಾಗಿದ್ದೀವಿ, ತೆರೆಯಾಗಿ ಎದ್ದೀವಿ, ತೆರೆಗೊಂದು ರೂಪ ಬಂತು, ಮತ್ತು ತೆರೆ ಅಡಗ್ತದೆ, ಮತ್ತು ನೀರಾಗ್ತದೆ. ತೆರೆ ಸಾಯ್ತದ, ನೀರು ಸಾಯುವುದಿಲ್ಲ. ಹಾಗ ದೇಹ ಸಾಯ್ತದ, ನಾನು ಸಾಯುವುದಿಲ್ಲ. ಆ ಭಾವ, ಆ ತತ್ವ ಪದದ ಜೋಡಿ ಕೂಡಿದಾಗ ಆ ಮನುಷ್ಯನಿಗೆ ಬರ್ತದೆ. ಅಲ್ಲಿವರೆಗೆ ಇದು ಇರ್ತದ. ಇವು ಎರಡು ಕೆಲಸ ನಾವು ಮಾಡಬೇಕು ಅಂತ ಈ ಎರಡು ಶ್ಲೋಕದಲ್ಲಿ ಹೇಳಿದರು. ಎಷ್ಟು ಸುಂದರದ ನೋಡ್ರಿ. ಮೊದಲನೇದು, ಈ ಪ್ರಪಂಚ ಅನ್ನುವಂಥ ಅಶ್ವತ್ಥ ವೃಕ್ಷ ಅದಲ್ಲ, ಈ ವೃಕ್ಷ ಇದು ನಾವು ತಿಳ್ಕೊಂಡಂಗಿಲ್ಲ. ಅಂದ್ರೆ ನಾವು ಹೆಂಗೆ ತಿಳ್ಕೊಂಡಿವಿ ಅಂದ್ರೆ, ನಾವು ಸುಖ ರೂಪ ಐತಿ, ಸುಖ ಐತಿ ಅಂತ ತಿಳ್ಕೊಂಡೇವಿ, ಸುಖ ಇಲ್ಲ. ಇದು ಶಾಶ್ವತ ಅಂತ ತಿಳ್ಕೊಂಡೇವಿ, ಶಾಶ್ವತ ಇಲ್ಲ. ಇದು ನಮಗೆ ಹಿತ ಆಯ್ತು ಅಂತ ತಿಳ್ಕೊಂಡೇವಿ, ಹಿತವಾಗಿಲ್ಲ. ಇದನ್ನು ಬಿಡಬೇಕು, ಈ ಗಿಡವನ್ನು ನಾಶ ಮಾಡಬೇಕು, ಕತ್ತರಿಸಬೇಕು. ಯಾವ ಶಸ್ತ್ರದಿಂದ ಅಂದರೆ ಅಸಂಗ ಅನ್ನುವಂಥ ಶಸ್ತ್ರದಿಂದ, ವೈರಾಗ್ಯ ಅನ್ನುವಂಥ ಶಸ್ತ್ರದಿಂದ ಕತ್ತರಿಸಬೇಕು. ಇನ್ನು ಕೊನೆಗೆ 2ನೇ ಶ್ಲೋಕದಲ್ಲಿ ಏನು ಮಾಡಬೇಕು ಅಂದರೆ, ಒಂದು ತತ್ ಪದ ಅಂತದ, ಆ ಪದವನ್ನು ನಾವು ಕೂಡಿದೀವಿ ಅಂದರೆ ಅದಕ್ಕೆ ಮುಕ್ತಿ ಅಂತ ಕರೆಯುವುದು. ಪರಮ ಪದ ಅದು. ಅದನ್ನು ಕೂಡಿದ ಅಂದರೆ ಮನುಷ್ಯ ಹೊಳ್ಳಿ ಬರುವುದಿಲ್ಲ. ಅಂಥ ಪದವನ್ನು ಕೂಡಲಿಕ್ಕೆ ಆತ ಪ್ರಯತ್ನ ಮಾಡಬೇಕು. ಪ್ರಪದ್ಯೆ ಅಂದರೆ ಶರಣಾಗತನಾಗಬೇಕು, ಶರಣಾಗತನಾಗಬೇಕು ಅಂತ. ಇಷ್ಟು ಇವು 2 ಶ್ಲೋಕದ ಅರ್ಥ. ಎಷ್ಟು ಚಂದದ ನೋಡ್ರಿ. ನಾವೆಲ್ಲ ಈ ಪ್ರಪಂಚವನ್ನು ಹೇಗೋ ತಿಳ್ಕೊಂಡೆ. ಅದು ಪ್ರಪಂಚ ಮಾಡುವವರಿಗೆ ಈಗ ಪ್ರಪಂಚ ಬಿಟ್ಟರೆ ನಡೆಯುವುದನ್ನೇ ಇಲ್ಲ. ಯಾಕೆ ಹಂಗಾಗೈತಿ ಅಂದರೆ, ಯಾರವ್ರು ಭಾಳ ಶೆರೆ ಕುಡಿತಿರ್ತಾರಲ್ಲ, ಶೆರೆ ಕುಡಿದು 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 ಶೆರೆ ಅವ್ರಿಗೆ ಬಿಡೋಕ್ಕಾಗೋದಿಲ್ಲಂತ. ಅದು ಶೆರೆ ಬಿಟ್ಟರೆ ಕೈ ನಡುಗ್ತಾವ, ಕಾಲು ನಡುಗ್ತಾವ ಅಂತ ಹೇಳ್ತಾರೆ. ಮೈಯಾಗೆಲ್ಲ ಶೆರೆ ಕೂಡಿರ್ತದ. ಇನ್ನು ನಾವು ಮತ್ತೆ ಬದುಕಬೇಕಾದ್ರೆ ಔಷಧ ರೂಪದಾಗ ಶೆರೆನೇ ಹಾಕಬೇಕು. ಗುಳಿಗೆ ಔಷಧ ಬೇರೆ ಯಾವ ನಡೆಯೋದಿಲ್ಲ. ಇನ್ನು ಹೆಂಗೂ ಹೋಗ್ತಾನೆ, ಹೋಗುವಲಕ್ಕ ಶೆರೆ ಕುಡಿದು ಹೋಗಲಿ ಅಂಥೇಳಿ ಶೆರೆಯರೇ ಹಾಕಬೇಕು. ಹೆಂಗೆ ಆ ಶೆರೆ ಕುಡಿಯುವಂಥ ಮನುಷ್ಯನಿಗೆ ಶೆರೆ ಬಿಟ್ಟರೆ ನಡೆಯುವುದಿಲ್ಲ, ಹಂಗೆ ನಮಗೂ ಪ್ರಪಂಚ ಮಾಡಿ ಮಾಡಿ ಸಂಸಾರ ಮಾಡಿ ಮಾಡಿ ಹೆಂಗಾಗೈತಿ ಅಂದರೆ, ಪ್ರಪಂಚ ಬಿಟ್ಟು ಅಂದರೆ ಸತ್ತ ಹೋಗ್ತೀವಿ ಅಂತ ತಿಳ್ಕೊಂಡೇವಿ. ನಾವು ಇದನ್ನು ಮಾಡಲಿಲ್ಲ ಅದನ್ನು ಮಾಡಲಿಲ್ಲ ಅಂದ್ರೆ ಬದುಕುವುದಿಲ್ಲ ಅಂತ ತಿಳ್ಕೊಂಡೇವಿ. ಅದಕ್ಕೆ ಇವರು ಕೊನೆಗೆ ಎಲ್ಲರೂ ಉಳಿದವ್ರು ಏನು ಹೇಳಿದ್ರಪ್ಪ, ಆಯ್ತಪ್ಪ ಮಾಡೋದು ಮಾಡುವಲ್ಲಕ್ಕ ಸ್ವಲ್ಪ ಸ್ವಲ್ಪರೇ ಮಾಡಂತ ಹೇಳಿ ಕೊನೆಗೆ ಪೂರ್ತಿ ಸಾಯೋ ಹಂಗೆ ಕುಡಿಯೋಕೆ ಹೋಗಬೇಡ, ನೀ ಬದುಕು ಅಷ್ಟು ಕುಡಿ ಸಾಕು. ಹಾಗಾಗೈತೆ ನಮ್ಮ ಪರಿಸ್ಥಿತಿ. ಅದು ಪ್ರಪಂಚನೇ ಮಾಯನೇ ಅಷ್ಟು ಮೋಹಕ. ಅದು ಯಾವುದರಲ್ಲಿ ಸುಖ ಇಲ್ಲ ಅದರಾಗ ಸುಖ ಅಂತ. ಈಗ ಅವರು ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಸುಖ ಆಯ್ತಂತ ಭಾವಿಸ್ತಾರಲ್ಲ, ಸುಖ ಅದ ಏನದ್ರೊಳಗೆ. ಮತ್ತು ಸುಖ ಇರಲಿಲ್ಲ ಅಂದರೆ ಎದಕ್ಕೆ ಕುಡಿತಾರೆ ಅದನ್ನು? ಅದ್ರಾಗೇನು ವಿಟಾಮಿನ್ ಇಲ್ಲ, ಕ್ಯಾಲ್ಸಿಯಂ ಇಲ್ಲ, ಅದ್ರಾಗೇನು ಎನರ್ಜಿ ಇಲ್ಲ, ಕ್ಯಾಲ್ರಿ ಇಲ್ಲ. ಎದಕ್ಕೆ ಕುಡಿತಾರೆ ಅಂದರೆ ಸುಖ ಆಯ್ತಂತ ತಿಳ್ಕೊಂಡಾರ. ಅದು ಆಕಳುಗಳಿಗೆ ಸಹಿತ ಸ್ವಲ್ಪ ಮೇವು ಹಸಿರು ಕಾಣಬೇಕು, ರುಚಿ ಕಾಣಬೇಕು ಅಂತ ಅದಕ್ಕೆ ಮ್ಯಾಲಷ್ಟು ಏನರೇ ಮಾಡಿದ್ವಿ ಅಂದ್ರೆ ಹಸಿರು ಕಂಡಿತ ಒಣ ಹುಲ್ಲು ಸಹಿತ ತಿಂತಾವತ್ತಾರಲ್ಲ, ಹಂಗಾಗೈತೆ ನಮ್ಮದು. ಪ್ರಪಂಚ ಹಸಿರು ಕಾಣಕತ್ತೈತಿ, ಆದರೆ ಹಸಿರಿಲ್ಲ, ಅದು ಒಣ ಹುಲ್ಲು. ಅದು ಅದನ್ನು ತಿಂತಾ ಇದ್ದೀವಿ. ಅದ್ರ ಕಡೆ ಲಕ್ಷ್ಯ ಭಾಳ ಬೇಡ, ಪರಮ ಪದದ ಕಡೆ ಲಕ್ಷ್ಯವನ್ನು ಬೇಕು. ನೀವು ಅನ್ಬೋದು, ಇವರೆಲ್ಲ ಬರೀ ಪ್ರಪಂಚವನ್ನು ಬ್ಯಾಡ ಅಂತಾರೆ, ಜೀವನ ಸಾಗಿಸೋದು ಹೆಂಗೆ ಅಂತ. ಯಾರೂ ಬ್ಯಾಡ ಅನ್ನಂಗಿಲ್ಲ ನಿಮಗೆ. ಈಗ ಎಷ್ಟು ಮಾಡಕತ್ತಿರಲ್ಲ ಇದಕ್ಕಿಂತನೂ ಹೆಚ್ಚಿಗೆ ಮಾಡಿರಿ. ಆದರೆ ಆ ಬಳಿಕ ಗೊತ್ತಾಗ್ತದೆ, ಆ ಬಳಿಕ ಗೊತ್ತಾಗ್ತದೆ. ಅದು ಸಂಗ್ರಹ ಮಾಡೋದೊಮ್ಮೆ ತಲೆಯೊಳಗೆ ಹೊಕ್ಕಿತ್ತಂದ್ರೆ ಮನ್ಯಾಗಿನ ಹಳಿ ಕಸವಾರಿಗೆ ಸಹಿತ ಮನ್ಯಾಗ ಬೇಕಂತ ಅನಿಸ್ತದೆ.
ಮನೆ ಮುಂದೆ ಹಳಿ ಕಸಬಾರಿಗೆ ಬಿದ್ದಿತ್ತಂದ್ರೂ ಇದು ಮುಂದೊಂದು ದಿವಸ ಎದಕ್ಕರ ಉಪಯೋಗ ಬರ್ತದಂತ ಸಂಗ್ರಹ ಮಾಡಿಡ್ತಾನೆ. ಇವನ ಮುಂದೆ ಕಸ ತಿನ್ನು ದನ ಆಗಿ ಹುಟ್ಟೋದು, ಕಸಬಾರಿಗೆ ತಿನ್ನುವ ಆಮೇಲೆ ಹುಟ್ಟೋದು. ಒಳಗಡೆ ನಾವು ಸನ್ಯಾಸಿಗಳಾಗಬೇಕು, ಒಳಗಡೆ ತಿಳ್ಕೊಂಡಿರ್ಬೇಕು, ಹೊರಗಡೆ ಎಲ್ಲ ಮಾಡ್ತಾ ಇರಬೇಕು. ಬದುಕಂತೂ ಹಾಗೇ ಇರುವುದು, ಅದು ಜೀವನ ಹಾಗೇ ಇರೋದು. ಈಗಿನ ಮುಂದಿನ ಶ್ಲೋಕದಲ್ಲಿ ಪ್ರಶ್ನೆ, ನೀವು ಆ ಪರಮ ಪದವನ್ನು ಪಡಿಬೇಕಂತ ಹೇಳಿದ್ರಿ, ಪ್ರಪಂಚದ ಸತ್ಯತೆಯನ್ನು ತಿಳಿಸಿಕೊಟ್ರಿ, ಆ ಪರಮ ಪದವನ್ನು ಪಡೆಯುವುದು ಹೇಗೆ ಅಂತ. ಅದಕ್ಕೆ ಏನು ಉಪಾಯಗಳದಾವ? ಅಷ್ಟು ಸುಲಭ ಇಲ್ಲಲ್ಲ ಅದನ್ನು ಪಡೆಯುವುದು. ಅದಕ್ಕೆ ಏನು ಉಪಾಯಗಳದಾವು ಅನ್ನೋದನ್ನು 5ನೇ ಶ್ಲೋಕದಲ್ಲಿ ಹೇಳ್ತಾರೆ. ಈ ಒಂದು 2-3 ಕೆಲಸಗಳದಾವಪ್ಪ, ಅವುಗಳನ್ನು ನೀನು ಮಾಡು, ನೀನು ಯಾವ ಪರಮ ಪದ ಅದಲ್ಲ ಆ ಪರಮ ಪದವನ್ನು ಪಡಿಲಿಕ್ಕೆ ಅರ್ಹನಾಗ್ತೀ ಅಂತ. ಅವು ಯಾವುವು ಅಂತ ಈಗ ಪ್ರಶ್ನೆ. ಅದನ್ನು ಇವತ್ತು ನಾವು ನೋಡೋದಿಲ್ಲ, ನಾಳೆ ನೋಡ್ತೀವಿ. ಇವತ್ತು 2 ಶ್ಲೋಕ ಅಷ್ಟೇ ನೆನಪಿಟ್ಕೊಳ್ಳೋದು, ಎಲ್ಲ ನೋಡ್ಕೋಂತ ಹೋಗೋದು. ಏನೇನು ನಾವು ನೋಡ್ತೀವಿ ಅದು ಹಂಗಿಲ್ಲ, ಮತ್ತು ಈಗ ಹಂಗೆ ಕಂಡ್ರು ಮರುದಿವಸ ಹಂಗೆ ಇರೋದಿಲ್ಲ ಅಂತ ತಿಳ್ಕೊಬೇಕು. ಗಾಡಿ ನೋಡ್ತೀವಿ, ಮನೆ ನೋಡ್ತೀವಿ, ಮನೆಯವ್ರು ನೋಡ್ತೀವಿ, ಮಕ್ಕಳು ನೋಡ್ತೀವಿ, ಎಲ್ಲ ನೋಡೋದು. ಹಣ ನೋಡ್ತೀವಿ, ಹೊಲ ನೋಡ್ತೀವಿ, ಇದು ಹೆಂಗೆ ಈಗ ಕಾಣಕತ್ತೈತಿ ಹಿಂಗೆ ಇಲ್ಲ ಅಂತ ಒಳಗಡೆ ತಿಳ್ಕೊಳ್ಳೋದು, ಮತ್ತು ಹೊರಗಡೆ ಮಾಡ್ತಾ ಇರೋದು. ಇದೇ ಒಂದು ಸೂತ್ರ. ಅದನ್ನು ನಾವೆಲ್ಲ ಪ್ರಯೋಗ ಮಾಡಿದ್ವಿ ಅಂದರೆ ಬಹಳ ಆರಾಮಿರ್ತದೆ ಮನುಷ್ಯನಿಗೆ. ಇಲ್ಲಾಂದ್ರೆ ಬಹಳ ಸಮಸ್ಯೆಗಳು ಬರ್ತವೆ. ಆ ಮುಂದಿನ ಶ್ಲೋಕವನ್ನು ನಾಳೆ ನೋಡೋಣ. ಇವತ್ತು ರಾಖಿ ಹಬ್ಬ, ರಕ್ಷಾ ಇಲ್ಲೊಂದು 2 ಇಟ್ಟಾರು ನೋಡ್ರಿ. ನೀವು ಎಲ್ಲರೂ ಮನೆಗೆ ಹೋಗಿ ರಕ್ಷಾ ಬಂಧನದ ಕಾರ್ಯಕ್ರಮ ಮಾಡಿರಿ. ಈ ರಕ್ಷೆ ಸೂತ್ರ, ಇಷ್ಟೇ ಸೂತ್ರ ನಮ್ಮನ್ನು ರಕ್ಷಿಸೋದು. ಅದು ಒಂದು ಸಂಕಲ್ಪ, ಒಂದು ಪ್ರತಿಜ್ಞೆಯನ್ನು ಮಾಡೋದು. ಅದನ್ನು ನೀವೆಲ್ಲರೂ ಮಾಡಿರಿ. ಒಬ್ಬ ಮನೆಯಲ್ಲಿ ಹೆಣ್ಣು ಮಗಳು, ಆಕೆ ಮನೆಗೆ ಶೋಭೆಯನ್ನು ತರುವಂಥವಳು. ಗೃಹಿಣಿ ಗೃಹ ಮುಚ್ಚತೆ ಅಂತ ಕರೀತಾರೆ. ಮನೆ ಅಂದರೆ 4 ಗೋಡೆ ದೊಡ್ಡ ಕಟ್ಟಡ ಇರೋದಕ್ಕೆ ಮನೆ ಅನ್ನೋದಿಲ್ಲ. ಮನೆ ಅಂದರೆ ಯಾವ ಮನೆ ಒಳಗೆ ಹೆಣ್ಣು ಮಗಳು ಇರ್ತಾಳೆ ಅದಕ್ಕೆ ಮನೆ ಅಂತ ಕರೀತಾರೆ. ಗೃಹಿಣಿ ಗೃಹ ಮುಚ್ಚತೆ ಅಂತ. ಹೆಣ್ಣು ಮಗಳು ಇರಲಾರ್ದಂಥ ಮಣಿನ ಅಲ್ಲ, ಅದು ಸ್ಮಶಾನ ಇದ್ದಂಗೆ. ಅದಕ್ಕೆ ಅರಣ್ಯ ಅಂತ ಕರೆದಾರೆ. ಪಂಚತಂತ್ರದಲ್ಲಿ ಈ ಸೂತ್ರ ಶ್ಲೋಕ ಹೇಳಿದ್ದಾರೆ. ಗೃಹಿಣಿ ಗೃಹ ಮುಚ್ಚತೆ. ಮನೆ ಅಂದರೆ ಹೆಣ್ಣು ಮಗಳು ಅಂದರೆ ಮನೆ. ಹೆಣ್ಣು ಮಗಳು ಇರಲಿಲ್ಲ ಅಂದರೆ ಮನೆ ಅಲ್ಲ. ಹೆಣ್ಣು ಮಗಳು ಇರಲಾರ್ದಂಥ ಮನೆ ಅದು ಅರಣ್ಯಕ್ಕೆ ಸಮ. ಅದು ಅಲ್ಲೇನೂ ಇಲ್ಲ, ಸಂಸ್ಕಾರ ಇರೋದಿಲ್ಲ, ಮತ್ತು ಸಂತೋಷ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ಧಾರ್ಮಿಕ ಯಾವ ಕೆಲಸಗಳೂ ಇರೋದಿಲ್ಲ. ಅದು ಇರ್ತದೆ. ಅಂಥ ಒಬ್ಬ ಹೆಣ್ಣು ಮಗಳಂದ್ರೆ ಅಕ್ಕ ಅಥವಾ ತಂಗಿ, ಅವರು ಅಣ್ಣನಿಗೆ ತಮ್ಮನಿಗೆ ಹರಿಸ್ತಾರೆ. ಅವರ ಆಶೀರ್ವಾದ ಭಾಳ ಮುಖ್ಯ. ಅವರು ನಿನಗೆ ಒಳ್ಳೆಯದಾಗಲಿ ಅಂತ ಹರಿಸಿದ್ರಂದ್ರೆ ಇವ್ರ ಮನೆಗೆ ಒಳ್ಳೆಯದಾಗ್ತದೆ. ತಾಯಿ ತಂದೆಗಳು, ಅಣ್ಣ ತಮ್ಮಂದರು ಅವ್ರನ್ನೆಲ್ಲರನ್ನೂ ಸಂತೋಷವಾಗಿ ಇಡೋದು ಬಹಳ ಮಹತ್ವ. ತಾಯಿ ತಂದೆಗಳು ದುಃಖಿಗಳಾಗಿದ್ದರಂದ್ರೆ ಮಕ್ಕಳು ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂತಂದ್ರೆ ನಮ್ಮದೇನು ಶರೀರ ಅದಲ್ಲ, ನಮ್ಮ ಶರೀರನೇ ನಮ್ಮ ತಾಯಿ ತಂದೆಗಳದೇ ಒಂದು ಅಂಶ ಇದೆ. ಆ ಶರೀರದಿಂದನೇ ಈ ಶರೀರ ಬಂದದ್ದು. ಆ ಶರೀರದಲ್ಲೇ ದುಃಖ ಇತ್ತು ಅಂತಂದ್ರೆ ಈ ಶರೀರ ಸುಖವಾಗಿರೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ, ಇವು ಇದ್ದಾಗ ತಾಯಿ ತಂದೆಗಳದು ಮಾಡೋದಿಲ್ಲ ಅಂತ ತಿಳ್ಕೊಂಡು ಸತ್ತ ನಂತರ ಮತ್ತೇನೋ ಶ್ರಾದ್ದ ಮಾಡಿಸಿ ಮನ್ಯಾಗ ಕರ್ಕೊಳ್ಳೋದು, ಹೊರಗೆ ಹಾಕೊಳ್ಳೋದು ಮಾಡ್ತಾನೆ. ಇದ್ದಾಗ ಹೊರಗೆ ಹಾಕಿರ್ತಾನೆ. ಅವ್ರು ಏನು ತಿಂತಿದ್ರು ಅವಾಗ ಅದನ್ನು ತಂದಿಡ್ತಾನೆ. ಇದ್ದಾಗಲೇ ಕೊಡಬೇಕಲ್ಲ ಅವ್ರು ಏನು ತಿಂತಿದ್ರು ಅದನ್ನು. ಆಯಿತು, ಅವರು ಭಾಳ ಹಿಂದಿನ ಹಿರಿಯರು ಅದಾರ, ನಮ್ಮ ವಿಚಾರಗಳಿಗೆ ಅವ್ರಿಗೆ ಹೊಂದಾಣಿಕೆ ಆಗಲಿಕ್ಕಿಲ್ಲ. ಅನೇಕ ವಿಚಾರಗಳಿಗೆ ಹೊಂದಾಣಿಕೆ ಆಗದೇ ಇರಬಹುದು. ಆದರೆ ನಾವು ನಮ್ಮ ಕರ್ತವ್ಯವನ್ನು ಮಾಡಲೇಬೇಕು. ಭಲೆ ನಾವು ಅವರಿಂದ ದೂರ ಇರೋಣ, ಆಗಲಿಲ್ಲ ಅಂತ ಇಟ್ಕೊಳ್ಳೋಣ,
ಹೊಂದಾಣಿಕೆ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ, ದೂರ ಇರೋಣ. ಆದರೂ ಸಹಿತ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು, ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಅದು ಒಬ್ಬ ಮಗ ಮತ್ತು ಮಗಳ ಯಾರೇ ಇರಲಿ ಅದು ಒಂದು ಕರ್ತವ್ಯ, ಅದು ಅವ್ರ ಕರ್ತವ್ಯ. ನೀವು ಹೇಳ್ಬೋದು, ನೀವು ನಮಗೆ ಹೇಳ್ತೀರಿ ಮತ್ತು ನೀವು ಬಿಟ್ಟು ಬಂದರಿಲ್ಲ ಅಂತ. ಸನ್ಯಾಸಿಗಳಿಗೆ ಒಂದು ರಿಯಾಯಿತಿ ಅದ. ಸನ್ಯಾಸಿಗಳಿಗೆ ಏನದ ಅಂತಂದ್ರೆ, ಸನ್ಯಾಸಿ ಆದ ಅಂದ್ರೆ ಅವರು ನಮ್ಮ ಮಗ ಸತ್ತ ಅಂತ ತಿಳ್ಕೊತಾರೆ. ಇನ್ನು ಸತ್ತಾವ ಏನು ಅವ್ರು ಸೇವಾ ಮಾಡಬೇಕು, ಅಲ್ಲಿ ಸಂಬಂಧ ಇರುವುದಿಲ್ಲ. ಸತ್ತ ಅಂತ ತಿಳ್ಕೊಂಡು ಅವ್ರು ಅವತ್ತು ಕೊನೆ ಕರ್ಮವನ್ನು ಮಾಡಿ ಮುಗಿಸಿಬಿಡ್ತಾರೆ. ನಮ್ಮ ಮಗ ಇವತ್ತು ಸತ್ತ, ಅವ ಮಗ ಆಗಿ ಉಳಿದಿದ್ದ ಅಂದರೆ ಸನ್ಯಾಸಿ ಅಲ್ಲ. ಸನ್ಯಾಸಿ ಅಂದರೆ ಪೂರ್ವ ಆಶ್ರಮವನ್ನು ಎಲ್ಲ ಬಿಡಬೇಕಲ್ಲ. ಎಲ್ಲ ಬಿಟ್ಟ ಅಂದರೆ ಎಲ್ಲ ಯಾವಾಗ ಹೋಗ್ತಂದ್ರೆ ಸತ್ತಾಗನೇ ಹೋಗೋದು. ಅವ್ರಿಗೆ ಅದು ಇಲ್ಲ ನಿಯಮ, ಅವ್ರಿಗೆ ನಿಯಮ ಇಲ್ಲ. ನೀವೇನು ಮನೆಯೊಳಗಿರ್ತೀರಿ ನೀವು ಮಾಡಬೇಕು, ಮತ್ತು ನೀವು ಮಾಡೋದಿಲ್ಲರಿ ಅಂತಂದ್ರೆ ನಮ್ಮಂಗಾಗ್ರಿ ಅಂತ ನಡೀತದ. ಅದು ನೀವು ಯಾವ ಹಬ್ಬ ಮಾಡೋದಿಲ್ಲ, ಮನ್ಯಾಗ ಹೆಣ್ಮಕ್ಳನ್ನ ಕರೆಯೋದಿಲ್ಲ, ಅವರಿಗೆ ಏನೂ ಮಾಡೋದಿಲ್ಲ, ಮನ್ಯಾಗ ತಾಯಿ ತಂದೆಗಳದ್ದು ಏನೋ ಸಂಬಂಧ ನಮಗೆ ಬೇಡ, ನಮ್ಮಷ್ಟಕ್ಕೆ ನಾವು ಇರ್ತೀವಿ ಅಂದ್ರೆ ನೀವು ಮನ್ಯಾಗ ಇರ್ಲಿಕ್ಕೆ ಯೋಗ್ಯ ಅಲ್ಲ, ಮಠದಾಗ ಇರ್ಲಿಕ್ಕೆ ಯೋಗ್ಯ. ಅದು ಅಲ್ಲಿ ಕರ್ಮ ಮಾಡಬೇಕು. ಮನ್ಯಾಗಿದ್ದರೆ ಅಂದರೆ ಅವೆಲ್ಲ ಮಾಡಬೇಕು. ಹಾಗೆ ನೀವೆಲ್ಲ ಮಾಡ್ತಾ ಇದ್ದೀರಿ.